ದರೋಡೆ ನೆಪದಲ್ಲಿ ಗಂಡನ ಕೊಲೆ ಪ್ರಕರಣ. ದರೋಡೆ ಆಗಿದೆ, ಕೊಲೆ ಆಗಿದೆ ಅಂತ ಹೇಳಿ ಆಕೆ ಬಾಯಿ ಬಡ್ಕೊಂಡಿದ್ಲು. ಆನಂತರ ಗೊತ್ತಾಗಿದ್ದು ಆಕೆಯ ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ. ಹೀಗಾಗಿ ಆಕೆಯೇ ಆತನ ಕಥೆಯನ್ನು ಮುಗಿಸಿದ್ಲು. ಪತಿ ಕೊಂದ ಪತ್ನಿ ವಿರುದ್ಧ ಅನೈತಿಕ ಸಂಬಂಧದ ಆರೋಪ ಇದೆ. ಅನೈತಿಕ ಸಂಬಂಧಕ್ಕೆ ಗಂಡನಿಗೆ ಮುಹೂರ್ತ ಇಟ್ಟಿದ್ದಾಳೆ ಎನ್ನುವ ಅನುಮಾನ ಇದೆ. ಲವರ್ ಜೊತೆಗಿನ ಸಂಗೀತ ಫೋಟೋಗಳು ವೈರಲ್ ಆಗಿದ್ದಾವೆ. ರಾಜೇಂದ್ರನನ್ನ ಪ್ರೀ ಪ್ಲಾನ್ ಮಾಡಿ ಕೊಲೆ ಮಾಡಿ ಸಂಗೀತಾಳೆ ಕೊಲೆ ಮಾಡಿಸಿದ್ದಾಳೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಪತ್ನಿಗೆ ಅನೈತಿಕ ಸಂಬಂಧ ಇತ್ತು ಅಂತ ಹೇಳಿ ರಾಜೇಂದ್ರನನ್ನ ಪ್ರೀತಿಸಿ ಆಕೆ ಮದುವೆ ಆಗಿದ್ದು. 7 ವರ್ಷದ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ರು ಇಬ್ಬರು. ನೋಡಿ, 7 ವರ್ಷದ ಹಿಂದೆ ಇವರಿಬ್ಬರು ಪ್ರೀತಿಸಿ ಮದುವೆ ಆಗಿದ್ರು. ಈ ಲವರ್ ಜೊತೆಗಿರೋ ಫೋಟೋ ತೋರಿಸ್ತಾ ಇದ್ದೀವಿ ನಾವು. ಆ್ಯಕ್ಚುಲಿ ಅವಳ ಫೋಟೋನೇ ತೋರಿಸ್ಬೇಕಿಲ್ಲಿ. ಯಾಕೆಂತ ಹೇಳಿದ್ರೆ ಆಕೆ ಇಲ್ಲಿ ಆರೋಪಿ ಆಗಿದ್ದಾಳೆ, ವಿಕ್ಟಿಮ್ ಅಲ್ಲ. ಮದುವೆ ಆಗಿದ್ದಂಥ ಇಬ್ಬರು 7 ವರ್ಷದಿಂದ ಸಂಸಾರವನ್ನು ನಡೆಸ್ತಾ ಇದ್ರು. ಆರೋಪಿ ಸಂಗೀತಾಗೆ ಪ್ರವೀಣ್ ಜೊತೆಗೂ ಕೂಡ ಲವ್ ಇತ್ತ ಅನ್ನೋದಿಲ್ಲಿ ಈ ಫೋಟೋಗಳನ್ನು ನೋಡಿದ್ರೆ ಅಂದುಕೊಳ್ಳಬಹುದು. ಪ್ರವೀಣ್ ಜೊತೆಗಿನ ಸಲುಗೆಯಿಂದ ಹಾಕಿದ್ಲು. ಫೋಟೋ ರಿವೀಲ್ ಮಾಡಿರಲಿಲ್ಲ. ಈಗ ಫೋಟೋ ರಿವೀಲ್ ಆಗಿದ್ದಾವೆ. ವಿಡಿಯೋ ಕಾಲ್ ಹೋಗ್ತಾ ಇತ್ತು, ವಾಟ್ಸಪ್ ಚಾಟ್ಗಳಿತ್ತು, ಅವೆಲ್ಲವೂ ಕೂಡ ಈಗ ಬಹಿರಂಗವಾಗಿದ್ದಾವೆ. ತಾಳಿ ಬಿಚ್ಚಿಟ್ಟು ಅಶ್ಲೀಲ ಸಂದೇಶವನ್ನು ಕೂಡ ಸಂಗೀತ ಅವನಿಗೆ ಕಳಿಸಿದ್ದು. ರಾಜೇಶ್ ಇಲ್ಲದ ವೇಳೆ ಮನೆಗೆ ಬಂದು ಹೋಗ್ತಾ ಇದ್ದಂತೆ ಪ್ರವೀಣ್. ಈ ವಿಚಾರ ತಿಳಿದುಕೊಂಡು ಫೋನ್ನಲ್ಲಿ ವಾರ್ನಿಂಗ್ ಕೊಟ್ಟಿದ್ದ ರಾಜೇಶ್. ಪತ್ನಿ ಸಂಗೀತ ನಡೆಗೆ ಬೇಸರವನ್ನು ವ್ಯಕ್ತಪಡಿಸಿದ್ದ ರಾಜೇಶ್ ಅಕ್ಟೋಬರ್ 25ರಂದು ಗೆಳತಿ ಮನೆಗೆ ಕರೆದುಕೊಂಡು ಹೋಗಿದ್ದ. ಸಂಗೀತ ಗೆಳತಿ ಮನೆಗೆ ಕರ್ಕೊಂಡು ಹೋದಾಗ ವಾಪಸ್ ಮನೆಗೆ ಬರುವಾಗ ದರೋಡೆ ನೆಪದಲ್ಲಿ ಅಟ್ಯಾಕ್ ಆಗಿದೆ. ನಂಜನಗೂಡಿನ 16 ಗ್ರಾಮದ ರಾಜೇಶ್ ಕೊಲೆಯಾಗಿರುವಂಥ ವ್ಯಕ್ತಿ. ಗಂಡ ರಾಜೇಶ್ಗೆ ಚಾಕುವಿನಿಂದ ಚುಚ್ಚಿಸಿದ್ಲು ಹೆಂಡತಿ ಸಂಗೀತ. ಈ ವೇಳೆ ದಾರಿ ಹೋಕರು ಬಂದ ಕಾರಣಕ್ಕೆ ಆಗುಂತಕರು ಎಸ್ಕೇಪ್ ಆಗಿದ್ರು. ನಂತರ ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ನಡೆಸಿದ್ದ ರಾಜೇಶ್ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿ ನಾಟಕ ಆಡ್ತಾ ಇದ್ಲು ಸಂಗೀತ. ಬಳಿಕ ಸಂಗೀತ ಮತ್ತು ಸಹೋದರ ಮತ್ತು ಸ್ನೇಹಿತನ ಅರೆಸ್ಟ್ ಆಗಿದೆ. ವಿಚಾರಣೆ ವೇಳೆ ರಾಜೇಶ್ ಕೊಲೆಯ ನಾಟಕ ಬಯಲಾಗಿದೆ. 20 ದಿನಗಳ ಬಳಿಕ ಚಿಕಿತ್ಸೆ ಫಲಕಾರಿಯಾಗಿದೆ. ರಾಜೇಶ್ ಇಲ್ಲಿ ಮೃತಪಟ್ಟಿದ್ದಾನೆ. ರಾಜೇಶ್ ಮೊಬೈಲ್ ಪರಿಶೀಲನೆ ವೇಳೆ ಸಂಗೀತ ಕಳ್ಳಾಟ ಬಯಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ನಿಜಕ್ಕೂ ಕೂಡ ಇದು ಅಚ್ಚರಿ ಅಂತ ಅನಿಸುತ್ತೆ. ತನ್ನ ಬಂಡವಾಳ ಬಯಲಾಯಿತು ಎನ್ನುವ ಕಾರಣಕ್ಕಾಗಿ ಪ್ರಶ್ನೆ ಮಾಡಿದ್ದ, ವಾರ್ನಿಂಗ್ ಕೊಟ್ಟಿದ್ದ ಗಂಡನ ಬಾಯಿ ಮುಚ್ಚಿಸೋದಲ್ಲ, ಗಂಡನ ಜೀವವನ್ನೇ ತೆಗೆದಿದ್ದಾಳೆ ಅನ್ನೋದು ಇಲ್ಲಿ ತಾತ್ಪರ್ಯ. ಹೇಗೆ ಗೊತ್ತಾಗಿದ್ದು, ಹೇಗೆ ಪೊಲೀಸರಿಗೆ ಅನುಮಾನ ಬಂದಿದ್ದು ಯಾವ ಅಂಶದ ಮೇಲೆ ಅಂತ? ಹೌದು ದಶರಥ್, ಇದು ಒಂದು ರೀತಿ ಸಿನಿಮೀಯ ರೀತಿಯಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ. ಇದು ಅಕ್ಟೋಬರ್ 25ನೇ ತಾರೀಕು ಈ ಒಂದು ಘಟನೆ ನಡೆದಿರುತ್ತೆ. ಏನಂತ ಹೇಳಿದ್ರೆ, ತನ್ನ ಸ್ನೇಹಿತೆಯ ಮನೆಗೆ ಸಂಗೀತ ತನ್ನ ಗಂಡ ರಾಜೇಶ್ನನ್ನು ಕೂಡ ಕರೆದುಕೊಂಡು ಹೋಗಿ ಬರ್ತಾ ಇರ್ತಾಳೆ. ಆ ಒಂದು ಸಂದರ್ಭದಲ್ಲಿ ತನ್ನ ತಮ್ಮ ಅಂದರೆ ರಾಜೇಶ್ ಅವರ ಬಾಮೈದ ಜೊತೆಗೆ ಸಂಗೀತಾಳ ತಮ್ಮ ಏನಿರ್ತಾನೆ ಅವನ ಕೈಲಿಂದ ತನ್ನ ಗಂಡನನ್ನ ಹತ್ಯೆ ಮಾಡಿಸುವಂತಹ ಒಂದು ಅಂದರೆ ದರೋಡೆ ರೂಪದಲ್ಲಿ ಕತೆ ಕಟ್ಟತಕ್ಕಂಥ ಒಂದು ಕೆಲಸವನ್ನ ಅಂದರೆ ತನ್ನ ಗಂಡನನ್ನ ಹತ್ಯೆ ಮಾಡಲಿಕ್ಕೆ ಮುಂದಾಗಿರ್ತಾಳೆ. ಬಾಮೈದನ ಕೈಲಿಂದ ಆತ ಆ ಚಾಕುವಿನಿಂದ ಇರಿತಕ್ಕೊಳಗಾಗಿರ್ತಾನೆ. ಸತತ 20 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೊಳಗಾಗಿದ್ದಂತಹ ರಾಜೇಶ್ನ ಮೊಬೈಲನ್ನು ಪೊಲೀಸರು ಪರಿಶೀಲನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಸಂಗೀತಾಳ ನಿಜ ಬಣ್ಣ ಬಯಲಾಗಿರ್ತಕ್ಕಂಥದ್ದು. ಅಂದರೆ ರಾಜೇಶ್ನನ್ನ ಕಳೆದ 7 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ದಂತಹ ಸಂಗೀತ ಮತ್ತೊಬ್ಬ ಪ್ರವೀಣ್ ಎಂಬಾತನನ್ನು ಕೂಡ ಪ್ರೀತಿಸ್ತಾ ಇರ್ತಾಳೆ. ಆ ಒಂದು ಲವರ್ ಜೊತೆ ಇದ್ದಂತಹ ಫೋಟೋಗಳು ಈಗ ವೈರಲ್ ಕೂಡ ಆಗಿರ್ತಕ್ಕಂಥದ್ದು. ಲವರ್ ಜೊತೆ ಪರಾರಿ ಆಗ್ಲಿಕ್ಕೋಸ್ಕರವಾಗಿಯೇ ತನ್ನ ಗಂಡನನ್ನ ಹತ್ಯೆ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಸಂಗೀತ ಮುಂದಾಗಿರ್ತಾಳೆ. ಪ್ರಮುಖವಾಗಿ ಅಕ್ಟೋಬರ್ 25ನೇ ತಾರೀಕು ಸಂಗೀತಾಳ ತಮ್ಮ ತನ್ನ ಭಾವ ರಾಜೇಶ್ನನ್ನ
ತನ್ನ ಸ್ನೇಹಿತರೊಡಗೂಡಿ ಚಾಕುವಿನಿಂದ ಇರಿತಕ್ಕೊಳಪಡಿಸಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ದರೋಡೆ ಪ್ರಕರಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುತ್ತೆ. ಈ ಒಂದು ಪ್ರಕರಣವನ್ನು ಭೇದಿಸಲಿಕ್ಕೆ ಮುಂದಾದಂತಹ ಪೊಲೀಸರೇನು ತನಿಖೆಯನ್ನು ಆರಂಭಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಸಂಗೀತಾಳೆ ತನ್ನ ತಮ್ಮನನ್ನು ಮುಂದೆ ಬಿಟ್ಟು ತನ್ನ ಗಂಡನನ್ನು ಹತ್ಯೆ ಮಾಡಲಿಕ್ಕೆ ಮುಂದಾಗಿದ್ಲು ಅನ್ನೋದು ಪ್ರಮುಖವಾಗಿ ಕಂಡು ಬರುತ್ತೆ. ತಕ್ಷಣ ಅವರು ಸಂಗೀತಾ ಜೊತೆಗೆ ಸಂಗೀತಾಳ ತಮ್ಮ ಆತನ ಸ್ನೇಹಿತರನ್ನ ತಮ್ಮ ವಶಕ್ಕೆ ತೆಗೆದುಕೊಂಡಿರ್ತಾರೆ. ತದನಂತರ 20 ದಿನಗಳ ಕಾಲ ಈ ಚಾಕುವಿನಿಂದ ಇರಿತಕ್ಕೊಳಗಾಗಿದ್ದಂತಹ ರಾಜೇಶ್ ಏನಿರ್ತಾನೆ ಆತ ಸಾವಿಗೀಡಾಗಿರ್ತಾನೆ. ತದನಂತರ ರಾಜೇಶ್ನ ಮೊಬೈಲನ್ನು ಪರಿಶೀಲನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಂಜನಗೂಡು ಪೊಲೀಸರು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಪ್ರವೀಣ್ ಮತ್ತು ರಾಜೇಶ್ ಈ ಒಂದು ಸಂಗೀತ ವಿಚಾರದಲ್ಲಿ ಮಾತನಾಡಿದಂತಹ ವಿಚಾರ ಬಯಲಿಗೆ ಬರುತ್ತೆ. ತದನಂತರ ಆ ಫೋಟೋಗಳೆಲ್ಲವೂ ಕೂಡ ವೈರಲ್ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಪ್ರವೀಣ್ ಏನಿರ್ತಾನೆ ಆತ ಏನು ಸಂಗೀತಾಳ ಪ್ರಿಯಕರ ಕೂಡ ಆಗಿರ್ತಾನೆ. ತನಗೆ ಮದುವೆ ಆಗಿದ್ದರೂ ಕೂಡ ಆಕೆ ಪ್ರವೀಣ್ ಎಂಬಾತನ ಜೊತೆಗೆ ಲವ್ವಿ ಡವ್ವಿಯನ್ನು ಮಾಡ್ತಾ ಇರ್ತಾಳೆ. ಈ ಒಂದು ಹಿನ್ನೆಲೆಯಿಂದಲೇ ರಾಜೇಶ್ನನ್ನು ಹತ್ಯೆ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಪ್ರಮುಖವಾದಂತಹ ಅಂಶ ಆಗಿರುತ್ತೆ. ಇದು ಕಂಪ್ಲೀಟ್ ಆಗಿ ರಾಜೇಶ್ ಈ ಪ್ರವೀಣ್ ಜೊತೆಗೆ ಆಗಿದ್ದಂತಹ ಗಲಾಟೆ ಇರಬಹುದು, ಜೊತೆಗೆ ಸಂಗೀತಾಳ ಈ ಒಂದು ನಡವಳಿಕೆ ಇರ್ಬೋದು, ಇದನ್ನೆಲ್ಲವನ್ನು ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ರಾಜೇಶ್ ಮಾಡಿರ್ತಾರೆ. ಹೀಗಾಗಿ ಆ ಒಂದು ಘಟನೆಯನ್ನು ಮುಚ್ಚಿ ಹಾಕುವಂಥ ಒಂದು ಹಿನ್ನೆಲೆ, ಜೊತೆಗೆ ಪ್ರವೀಣ್ ಜೊತೆ ತನ್ನ ಆ ಒಂದು ಈ ಒಂದು ಲವ್ವನ್ನು ಮುಂದುವರಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೇಶ್ನನ್ನ ಹತ್ಯೆ ಮಾಡತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು ಈಗ ಪ್ರಮುಖವಾಗಿ ಕಂಡು ಬಂದಿರತಕ್ಕಂಥದ್ದು. ಹೀಗಾಗಿ ಮೂವರ ಮೇಲೆ ಈಗ ಪೊಲೀಸರು ಈ ಒಂದು ಪ್ರಕರಣ ಅಂದರೆ ಹತ್ಯೆಯ ಪ್ರಕರಣವನ್ನು ಕೂಡ ದಾಖಲು ಮಾಡುವ ಮುಖಾಂತರ ಲವರ್ ಪ್ರವೀಣ್ ಏನಿದ್ದಾನೆ ಆತನನ್ನು ಕೂಡ ವಿಚಾರಣೆಗೊಳಪಡಿಸುವಂಥ ಒಂದು ಕೆಲಸಕ್ಕೆ ಈಗ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ದಶರಥ್. ಥ್ಯಾಂಕ್ ಯು ಪುನೀತ್.